ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾ ಆಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ತಮ್ನೇಲಲ್ಲಿ ಹಾಕಿದ್ದೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ಎರಡರದ್ದು ಕೂಡ ನಾನು ಫೋಟೋ ಅಟ್ಯಾಚ್ ಮಾಡಿದ್ದೀನಿ ತಮ್ನೇನಲ್ಲಿ, ನೀವು ನೋಡ್ಬೋದು. ಸೊ ಬಿಫೋರ್ ನನ್ನ ಮಗನಿಗೆ ಹೇಗೆ ಕೂದಲಿತ್ತು ಮತ್ತು ಈಗ ಎಷ್ಟು ಚೆನ್ನಾಗಿ ಹೇಗಾಗಿದೆ ಅನ್ನೋದನ್ನ ನಾನು ಡೀಟೇಲಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೀವು ಎಂಡ್ವರೆಗೂ ವಿಡಿಯೋ ನೋಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಓಕೆನಾ? ಮೊದಲನೇದಾಗಿ ಫಸ್ಟು ನಮ್ಮ ಪಾಪು ಹುಟ್ಟಿದಾಗ 36+ 2 ಡೇಸ್ಗೆ ನನ್ನ ಪಾಪು ಹುಟ್ಟಿದ್ದು, 9 ಮಂತ್ಸಲ್ಲೇನು ಹುಟ್ಟಿದ್ದು. ಸೊ ನಾರ್ಮಲ್ ಪ್ರೆಗ್ನೆನ್ಸಿ ಥರನೇ ಹೆಲ್ದಿಯಾಗಿನೇ ತುಂಬ ಚೆನ್ನಾಗಿ ಏನೇನು ಸಪ್ಲಿಮೆಂಟ್ಸ್ ತೊಗೋಬೇಕು ಮತ್ತು ಏನೇನು ಫುಡ್ಡು ಮತ್ತು ಆಮೇಲೆ ಡ್ರೈ ಫ್ರೂಟ್ಸು ನಟ್ಸು ಮತ್ತು ಆಮೇಲೆ ವೆಜಿಟೇಬಲ್ಸು ಪ್ರತಿಯೊಂದು ಏನೇನು ಕ್ರೇವಿನ್ಸು ಪ್ರತಿಯೊಂದು ಕೂಡ ತಿಂದಿದ್ದೀನಿ. ಆದರೂ ಕೂಡ ನಮ್ಮ ಪಾಪುಗೆ ಸ್ವಲ್ಪ ಹುಟ್ಟಿದಾಗ ಕೂದಲು ಕಡಿಮೆ ಇತ್ತು. ಸ್ಟಾರ್ಟಿಂಗ್ 1 ಇಯರ್ವರೆಗೂ ನಾವು ಅದನ್ನ ನೋಟಿಸ್ ಮಾಡಿಲ್ಲ. ಯಾಕಂದರೆ ಹುಟ್ಟಿರೋ ಮಕ್ಕಳಲ್ಲಿ ಆಫ್ಟರ್ 1 ಇಯರ್ ಅಂದರೆ ಕೂದಲು ಕೊಟ್ಟಾದ್ಮೇಲೆ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾವು ಬರುತ್ತೆ ಬಿಡು ಅಂತ ಅಂದ್ಕೊಂಡೇ ಇದ್ದಿದ್ದು. ಜನಗಳೆಲ್ಲ ಅಷ್ಟರಲ್ಲಿ ಕೂದಲೇ ಇಲ್ಲ ಅವನಿಗೆ, ಯಾಕೆ ಏನು ತಿಂದಿರ್ಲಿಲ್ವ ನೀನು, ಮೊಟ್ಟೆ ತಿಂತಿದ್ದ, ಮೊಟ್ಟೆ ತಿನ್ನೋದ್ರಿಂದ ಈ ಥರ ಮಕ್ಕಳಿಗೆ ನೆತ್ತಿ ಮೇಲೆ ಕೂದಲು ಬರೋದಿಲ್ಲ, ಎಲ್ಲೋ ಚೆನ್ನಾಗಿ ಮೊಟ್ಟೆ ತಿಂದಿದ್ಯಾ ಅನಿಸುತ್ತೆ, ಹಾಗಾಗಿ ಈ ಥರ ಆಗಿದೆ ಅಂತ ತುಂಬ ಜನ ತುಂಬ ಥರ ಹೇಳಿಬಿಟ್ರು. ನಾವು ಇವ್ರ ಮಾತುಗಳನ್ನೆಲ್ಲ ಕೇಳಿ ಫುಲ್ ತಲೆ ಕೆಡಿಸ್ಕೊಂಡು ಡಾಕ್ಟರ್ ಹತ್ರ ಕೂಡ ಹೋಗಿ ನಾವು ಮೀಟ್ ಆಗಿದ್ವಿ. ಅವ್ರು ಹೇಳಿದ್ರು ಎಗ್ ತಿಂದರೆ ಇನ್ನೂ ಪ್ರೋಟೀನ್ಸ್ ಚೆನ್ನಾಗಿರುತ್ತೆ, ಇನ್ನೂ ಹೆಲ್ದಿಯಾಗಿ ಬೇಬಿ ಗ್ರೋತ್ ಆಗುತ್ತೆ, ಯಾರು ಹೇಳಿದ್ದು ನಿಮಗೆ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ನಮಗೆ ಆ ಟೈಮಲ್ಲಿ ಸಜೆಸ್ಟ್ ಮಾಡಿದ್ದು. ಏನು ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಹೇರ್ಸ್ ಇದು ಕಂಪಲ್ಸರಿ ಬಂದೇ ಬರುತ್ತೆ. ಕೆಲವೊಂದು ಮಕ್ಕಳಿಗೆ ಆಫ್ಟರ್ 2 ಇಯರ್ ಗ್ರೋತ್ ಚೆನ್ನಾಗಿರುತ್ತೆ, ಕೆಲವೊಂದು ಮಕ್ಕಳಿಗೆ ಹುಟ್ಟತಾನೆ ಚೆನ್ನಾಗಿ ಬಂದಿರುತ್ತೆ. ಅದು ಬೇಬಿ ಟು ಬೇಬಿ ಡಿಫ್ರೆನ್ಸ್ ಇರುತ್ತೆ. ಸೊ ಒಂದು ಬೇಬಿಯಿಂದ ಇನ್ನೊಂದು ಬೇಬಿಗೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಸೊ ಏರ್ಸ್ ಅನ್ನೋದು ಬಂದೇ ಬರುತ್ತೆ, ಬರ್ದಲ್ಲೇ ಇರುತ್ತಾ, 2 ಇಯರ್ಸ್ ಆದಮೇಲೆ ನೋಡಿ ಹೇಗೆ ಬರುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಇವ್ರ ಮಾತೆಲ್ಲ ಕೇಳ್ಬಿಟ್ಟು ನನಗೂ ಸ್ವಲ್ಪ ಭಯ ಇತ್ತಲ್ವ. ಸೊ ಯಾವುದಾದ್ರೂ ವಿಟಮಿನ್ಸ್ದು ಏನಾದರೂ ಸಪ್ಲಿಮೆಂಟ್ಸ್ ಅಥವಾ ಸಿರಪ್ ಏನಾದ್ರು ಇದ್ರೆ ಕೊಡಿ ಅಂತ ನಾನು ಕೇಳ್ತಿದ್ದೆ. ಆ ಥರ ಯಾವುದು ಏನು ಹಾಕ್ಬಾರ್ದು, ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಏನಾಗಿದೆ ಪಾಪುಗೆ, ಹೆಲ್ದಿಯಾಗಿದ್ದಾನೆ, ಹೆಲ್ದಿ ವೆಯ್ಟ್ ಇದೆ, ಹೆಲ್ದಿ ಹೈಟ್ ಇದ್ದಾನೆ, ಏನಕ್ಕೆ ಕೊಡ್ತೀರಾ, ಆ ಥರದ್ದೆಲ್ಲ ಕೊಡಬಾರ್ದು, ಯಾರೋ ಹೇಳ್ತಾರೆ ಅಂತ ನೀವು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಫ್ಟರ್ 2 ಇಯರ್ಸ್ ಅದಷ್ಟು ಅದೇ ಗ್ರೋತ್ ಆಗುತ್ತೆ, ಸೊ ನಥಿಂಗ್ ಟು ವರಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಹೇಳಿದಾಗ ನಮಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಜನ ಯಾವ ಥರನಾರು ಮಾತಾಡಲಿ, ಹೇಗಾದರೂ ಅಂದ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆ ಹೇರ್ ಹೇಗೆ ಗ್ರೋತ್ ಆಗೋ ಥರ ನಾನು ನೋಡ್ಕೋತಾ ಇದ್ದೆ ನನ್ನ ಮಗನಿಗೆ ಅಂತ ಹೇಳಿದ್ರೆ, ಅವನಿಗೆ ಫಸ್ಟು ಕೂದಲು ತೆಗ್ಸಿದ್ದಾದ್ಮೇಲೆ ನಾನು ಸಜೆಸ್ಟ್ ಮಾಡ್ತಾಯಿದ್ರು ನನಗೆ ಆಲ್ಮಂಡ್ ಆಯಿಲ್ ಹಚ್ಚು. ಒಂದು ಜನ ತುಂಬ ಸಜೆಷನ್ಸ್ ಕೊಟ್ಟರು. ಬಟ್ ಡಾಕ್ಟರ್ ಹೇಳಿದ್ರಲ್ವ 2 ಇಯರ್ಸ್ ಆದಮೇಲೆ ಬರುತ್ತೆ ಅಂತ. ಸೊ ಹಾಗಾಗಿ ನಾನು ಯಾವುದಕ್ಕೂ ಟೆನ್ಷನ್ ತೊಗೊಳಿಕ್ಕೆ ಹೋಗಿಲ್ಲ. ನಾರ್ಮಲಾಗೆ ನಾನು ಸ್ನಾನ ಮಾಡಿದ ನೆಕ್ಸ್ಟ್ ಡೇಗೆ ನಾನು ಪಾಪುಗೆ ಹರಳೆಣ್ಣೆ ಹಚ್ತಾ ಇದ್ದೆ. ನೆತ್ತಿಗೆ ಫುಲ್ಲು ಹರಳೆಣ್ಣೆ ಹಚ್ಬಿಟ್ಟು ಸೈಡ್ಸ್ಗೆಲ್ಲ ನಾನು ಕೋಕೋನಟ್ ಆಯಿಲ್ನ ಹಚ್ತಾ ಇದ್ದಿದ್ದು. ಸೊ ಮಸಾಜ್ ಮಾಡ್ತಾ ಇದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ಥರದ ನಾನು ಸಿರಪ್ಪು ಹಾಕಿಲ್ಲ, ಯಾವುದೇ ಥರದ್ದು ಎಕ್ಸ್ಟ್ರಾ ಆಯಿಲ್ ತರಿಸಿ ಇನ್ನೇನೋ ಮಾಡಿ ಅದು ಯಾವ ಥರದ್ದು ಮಾಡಿಲ್ಲ. ಸೊ ನಿಮ್ಮ ಪಾಪುಗೂ ಹೇರ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಬೇರೆಯವ್ರ ಮಾತು ಕೇಳಿಬಿಟ್ಟು ಏನೇನೋ ಅಪ್ಲೈ ಮಾಡೋದು, ಮತ್ತು ಆಮೇಲೆ ಅದು ಇರಿಟೇಷನ್ ಆಗಿ ಇಚ್ಚಿಂಗ್ ಆಗಿ ಡ್ಯಾಂಡ್ರಫ್ ಥರ ಆಗಿ ಮತ್ತು ಇನ್ನೇನೋ ಒಂದಾಗುತ್ತೆ. ಅದ್ರ ಬದಲು ದಯವಿಟ್ಟು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೇಳೋರು ಹೇಳ್ತಾರೆ, ನೀವು ದಯವಿಟ್ಟು ನಿಮ್ದೇನು ಮನೇಲಿ ಏನು ಆಯಿಲ್ ಯೂಸ್ ಮಾಡ್ತೀರಾ, ಕೋಕೋನಟ್ ಆಯಿಲ ಇಲ್ಲ ಕ್ಯಾಸ್ಟ್ರಾಲ್ ಆಯಿಲ, ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತೀರಾ ಅದನ್ನು ಮಾತ್ರ ನಿಮ್ಮ ಪಾಪ ಕೊಡಿ. ಬೇರೆ ಹೊಸದಾಗಿ ಯಾವುದ್ಯಾವುದೋ ಆಯಿಲು, ತುಂಬ ಫ್ರೇಗ್ರೆನ್ಸ್ ಇರೋ ಆಯಿಲ್ಸು ಅದೆಲ್ಲ ಬೇಬಿಗೆ ಸೆಟ್ ಆಗೋದಿಲ್ಲ. ಏನೇನೋ ಯೂಸ್ ಮಾಡಿಬಿಟ್ಟು ಬೇಬಿಗೆ ಡ್ಯಾಮೇಜ್ ಆಗೋ ಬದಲು ನೀವು ಇರೋ ಆಯಿಲ್ನೇ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತೀರಾ ಅದನ್ನೇ ಅಪ್ಲೈ ಮಾಡಿ. ಡೆಫಿನೆಟ್ಲಿ ಬಂದೇ ಬರುತ್ತೆ ಹೇರ್ಸು, ನಥಿಂಗ್ ಟು ವರಿ. ಬೇರೆ ಟೆನ್ಷನ್ಸ್ ಏನು ತೊಗೊಳೋದಕ್ಕೆ ಹೋಗಬೇಡಿ. ನೀಟಾಗಿ ಮಸಾಜ್ ಮಾಡಿ ಅಷ್ಟೇ. ಈಗ ತಲೆಗೆ ಈ ಥರ ಮಸಾಜ್ ಮಾಡಿದ್ರೆ ಸಾಕು, ಬೇಬಿಗೆ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಾಗುತ್ತೆ. ಕ್ಯಾಸ್ಟ್ರಾಲ್ ಆಯಿಲ್ ನೆತ್ತಿಗೆ ಹಾಕಿ ಇನ್ ಸೈಡ್ಸ್ಗೆಲ್ಲನೂ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿ ಬೇಬಿಗೆ. ಅದಾದಮೇಲೆ ಅವನದು ಹೇರ್ ಗ್ರೋತ್ ತುಂಬ ಚೆನ್ನಾಗಾಯ್ತು. ಇವಾಗ ಮಂತ್ಲಿ ಅವನಿಗೆ ನಾವು ಕಟ್ಟಿಂಗ್ ಮಾಡಿಸ್ಲೇಬೇಕು, ಅಷ್ಟು ಚೆನ್ನಾಗಿ ಹೇರ್ಸ್ ಬರುತ್ತೆ. ನನಗಂತೂ ಅವರು ಎಲ್ಲ ಸ್ಟಾರ್ಟಿಂಗಲ್ಲಿ ಇದೇನು ಕೂದಲಿಲ್ಲ ಈ ಥರ ಎಲ್ಲ ಮಾತು ಕೇಳ್ಬಿಟ್ಟು ತುಂಬಾ ಟೆನ್ಷನ್ ಆಗಿದೆ. ಸೊ ಇವಾಗ ಅರ್ಥ ಆಯಿತು ಹೇಗಿದ್ರು ಇವ್ರು ಅಂತಾರೆ. ಸೊ ಯಾರ್ದು ಮಾತಿಗೆ ತಲೆ ಕೆಡಿಸ್ಕೋಬಾರ್ದು, ಏನಾಗುತ್ತೆ ಅದೇ ಟೈಮ್ಗೆ ಆಗೋದು. ಥರ ಜನಗಳ ಮಾತೆಲ್ಲ ಕೇಳಿ ಈಗ ನೊಂದ್ಕೋತಾ ಇದ್ದೀರಾ, ಇಲ್ಲ ನಿಮ್ಮ ಪಾಪುಗೆ ಈ ಥರ ಹೇರ್ಸ್ ಕಡಿಮೆ ಇದೆ ಅಂದರೆ ಡೆಫಿನೆಟ್ಲಿ ಬರುತ್ತೆ, ನೀವು ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ನಾರ್ಮಲಾಗಿ ಮಸಾಜ್ ಒಂದು ಮಾಡಿ, ಮತ್ತು ಪಾಪುಗೆ ನೀವು ಏನೇನು ಫುಡ್ ಕೊಡ್ತೀರೋ ಪ್ರತಿಯೊಂದು ಫುಡ್ ಕೊಡಿ. ಎಗ್ ಇನ್ಕ್ಲೂಡ್ ಮಾಡಿ, ರೈಸು, ದಾಲು, ವೆಜಿಟೇಬಲ್ಸು, ಕಿಚಡಿ ಥರ ಮಾಡ್ತೀರ ಏನಾದರೂ ಮಾಡಿಕೊಡಿ. ಬಟ್ ಬೇಬಿ ಹೆಲ್ದಿಯಾಗಿ ನೋಡ್ಕೊಳ್ಳಿ.
ಮತ್ತು ಆಫ್ಟರ್ 1 ಇಯರ್ ಬೇಬಿ ಆದರೆ ನೀವು ಮಿಲ್ಕ್ ಕೂಡ ಕೊಡ್ಬೋದು ಬೇಬಿಗೆ. ಹೆಲ್ದಿಯಾಗಿ ನೀವೇನು ತಿಂತೀರೋ ಅದನ್ನೇ ಕೊಡಿ. ಎಕ್ಸ್ಟ್ರಾ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಅದಷ್ಟಕ್ಕದೇ ಹೇರ್ಸ್ ಬರುತ್ತೆ. ನಮ್ಮ ಪಾಪುಗೂ ಕೂಡ ತುಂಬ ಚೆನ್ನಾಗೇ ಬಂದಿದೆ ಹೇರ್ಸು. ಸೊ ಹಂಗಾಗಿ ನೀವು ಯೋಚನೆ ಮಾಡೋ ಅವಶ್ಯಕತೆ ಎಲ್ಲ ಬಂದೇ ಬರುತ್ತೆ. ಇಷ್ಟ ಆಗಿತ್ತು ವಿಡಿಯೋ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತಿನವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬೈ ಆಲ್.